ಅಮ್ಮ ಅರ್ಥ ಅವರ ಫೇಶಿಯಲ್ ಕಿಟ್ 5000 ವರ್ತ್ ಇರೋದು ಗಿಫ್ಟ್ ಆಂಪರ್ ಕಳಿಸ್ತೀವಿ ಅಂತ ನಾನು ಎಷ್ಟು ಬ್ರಾಂಡ್ಸ್ ಜೊತೆ ಕೊಲಾಬ್ ಮಾಡಿದೀನಿ. ಅಂಡ್ ದಿಸ್ ಇಸ್ ಸ್ಪೈಡ್ ಆಲ್ ಬಾಲ್ಟ ಪಿಲಿಗ್ರಿಮ್ ಆಂಟಿ ಎಫರ್ ಶಾಂಪೂ ಫುಲ್ ಪ್ಯಾಕ್ ಅಲ್ಲಿ ಕಳ್ಸಿದ್ದಾರೆ. ಇಷ್ಟಿದೆ ಗೈಸ್, ನಾನಂತೂ ಫುಲ್ ಹ್ಯಾಪಿ. ಸ್ಪೆಕ್ಸ್ ಡಸ್ಟ್ ಆದಾಗ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೇ ಪ್ರೊಫೆಷನಲ್ ಆಗಿ ಕಳ್ಸಿದ್ದಾರೆ. ತುಂಬಾ ಜನ ಪರ್ಚೇಸ್ ಕೂಡ ಮಾಡಿದ್ದಾರೆ. ಇದೆಲ್ಲ ನನ್ನ PR ಪ್ರಾಡಕ್ಟ್ ಗೈಸ್. ಹೇ ಫ್ಯಾಮ್, ಎಲ್ರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಬ್ಲಾಗ್ ಅಂಡ್ ದಿಸ್ ಇಸ್ ಮೋನಿಕಾ. ಸೊ ಈಗ ಆಲ್ರೆಡಿ ನೀವು ನನ್ನ ಟರ್ನೆಲ್ ಅಲ್ಲಿ ನೋಡಿರ್ತೀರಾ ಇವತ್ತೇನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ಇವತ್ತು ಆಲ್ ಕೊಲಾಬ್, ನಾನು ಎಷ್ಟು ಬ್ರಾಂಡ್ಸ್ ಜೊತೆ ಕೊಲಾಬ್ ಮಾಡಿದ್ದೀನಿ ಅಂಡ್ ದಿಸ್ ಇಸ್ ಸ್ಪೈಡ್ ಆಲ್ ಬಾಲ್ಟರ್ ಎಲ್ಲ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಸೊ ಅಂಡ್ ಒನ್ ಮೋರ್ ಥಿಂಗ್, ಪೇಯ್ಡ್ ಅಂಡ್ ಬಾರ್ಟರ್. ಬಾರ್ಟರ್ ಅಂದ್ರೆ ಬ್ರಾಂಡ್ಸ್ ನಮ್ಗೆ ಪ್ರಾಡಕ್ಟ್ಸ್ ನ ಕಳ್ಸುತ್ತೆ, ಅದಕ್ಕೆ ನಾವು ವಿಡಿಯೋ ಮಾಡಿ ಕೊಡ್ಬೇಕು, ಅವರು ಅದಕ್ಕೆ ಪೇ ಮಾಡಲ್ಲ. ಸೊ ಪ್ರಾಡಕ್ಟ್ ಮಾತ್ರ ಬರುತ್ತೆ, ನೋ ಮನಿ. ಸೊ ಅದಕ್ಕೆ ಬಾರ್ಟರ್ ಕೊಲಾಬ್. ಪೇಯ್ಡ್ ಕೊಲಾಬ್ ಅಂದ್ರೆ ಪ್ರಾಡಕ್ಟ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಸೊ ದಟ್ ಈಸ್ ಪೇಯ್ಡ್ ಕೊಲಾಬ್. ನಾನು ಎರಡನ್ನೂ ಮಾಡಿದ್ದೀನಿ. ಸೊ ನೋಡೋಣ. ನನಗೆ ಫಸ್ಟ್ ಟೈಮ್ ಬ್ರ್ಯಾಂಡ್ ಇಂದ ಕೊಲಾಬ್ ಬಂದಿದ್ದು ಲಾರಿಯಲ್ ಪ್ರೊಫೆಷನಲ್ ಪ್ಯಾರಿಸ್ ಹೇರ್ ಮಾಸ್ಕ್. ಅಂಡ್ ದಿಸ್ ಈಸ್, ನೀವು ನನ್ನ ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ನೋಡಿರ್ತೀರಾ, ಇದು ನಾನು ರೀಲ್ಸ್ ಮಾಡಿ ಹಾಕಿದೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಚೆಕ್ಔಟ್. ಅವ್ರು ಈ ತರ ಪ್ಯಾಕ್ ಮಾಡಿ ಕಳ್ಸಿರೋದು. ಈ ತರ ಓಪನ್ ಮಾಡಿದ್ರೆ ಎಷ್ಟು ಪ್ರೊಫೆಷನಲ್ ಆಗಿದೆ. ಲಾರಿಯಲ್ ಪ್ರೊಫೆಷನಲ್ ಪ್ಯಾರಿಸ್ ಅಷ್ಟೇ ಪ್ರೊಫೆಷನಲ್ ಆಗಿ ಕಳ್ಸಿದ್ದಾರೆ ಪ್ರಾಡಕ್ಟ್. ಇಲ್ಲಿದೆ ನನ್ನ ದಿಸ್ ಬ್ಯೂಟಿಫುಲ್ ಹೇರ್ ಮಾಸ್ಕ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಗೈಸ್. ಮಿಡ್ ಲೆಂತ್ ಇಂದ ಫುಲ್ ಟಿಪ್ ವರೆಗೆ ಅಪ್ಲೈ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಬೇಕು. ಸೊ ನಾನು ಇದನ್ನ ಟ್ರೈ ಮಾಡಿದಾಗ ಟ್ರೈ ಮಾಡಿ ಹೇರ್ ವಾಶ್ ಮಾಡಿದೆ. ತುಂಬಾ ಶೈನಿ ಅನಿಸ್ತಾ ಇತ್ತು ನನ್ನ ಹೇರ್ಸ್ ಅಂಡ್ ತುಂಬಾ ಚೆನ್ನಾಗಿದೆ. ನಾನು ಹಾಗೆ ಇಟ್ಕೊಂಡಿದ್ದೀನಿ ಟ್ರೈ ಮಾಡೋಣ ಅಂತ. ನಂಗೆ ಟೈಮ್ ಸಿಕ್ಕಾಗೆಲ್ಲ ಹೇರ್ ಕೇರ್ ಮಾಡುವಾಗ ಇದನ್ನ ಟ್ರೈ ಮಾಡ್ತಾನೆ ಇರ್ತೀನಿ ಖಾಲಿ ಆಗೋವರೆಗೂ. ವೇಸ್ಟ್ ಅಂತೂ ಮಾಡಲ್ಲ ಗೈಸ್. ಐ ಡೋಂಟ್ ವಾಂಟ್ ಟು ವೇಸ್ಟ್. I'll try it and until it get over. So and ನನ್ನ ಸೆಕೆಂಡ್ ಕೊಲಾಬ್ ಬಂದು ಪರ್ಫೋರ್ ಅವರ ಟೂತ್ಪೇಸ್ಟ್, ಪರ್ಪಲ್ ಟೂತ್ಪೇಸ್ಟ್. ಇದನ್ನ ತುಂಬಾ ಕ್ರಿಯೇಟರ್ಸ್ ಹಾಕಿರೋದು ನೀವು ನೋಡಿರ್ತೀರಾ. ಸೊ ನಾನು ರೀಲ್ ಮಾಡಿ ಹಾಕಿದ್ದೀನಿ. ತುಂಬಾ ಜನ ಪರ್ಚೇಸ್ ಕೂಡ ಮಾಡಿದ್ದಾರೆ ಲಿಂಕ್ ಇಂದ. ತುಂಬಾ ಚೆನ್ನಾಗಿದೆ. ಟೀತ್ ಯೆಲ್ಲೋಯಿಶ್ ಆದಾಗ, ಅಂದ್ರೆ ಯೆಲ್ಲೋ ಮೇಲೆ ಪರ್ಪಲ್ ಹಚ್ಚಿದಾಗ ವೈಟ್ನಿಂಗ್ ಆಗುತ್ತೆ. ಸೊ ಅದೇ ತರ ನಮ್ಮ ಟೀತ್ ಮೇಲೆ ಯೆಲ್ಲೋಯಿಶ್ ಆದಾಗ ಈ ಪರ್ಪಲ್ ಟೂತ್ಪೇಸ್ಟ್ ನ ಯೂಸ್ ಮಾಡೋದ್ರಿಂದ ಟೀತ್ ವೈಟ್ ಆಗತ್ತೆ ಅಂತ. ದಿಸ್ ಇಸ್ ಮೈ ಸೆಕೆಂಡ್ ಕೊಲಾಬ್ ಗೈಸ್. ಥರ್ಡ್ ಪ್ರಾಡಕ್ಟ್, ಇದೆಲ್ಲ ನನ್ನ PR ಪ್ರಾಡಕ್ಟ್ ಗೈಸ್. ಮ್ಯಾಟ್ರಿಕ್ಸ್ ಅವರ ಶಾಂಪೂ ಅಂಡ್ ಕಂಡೀಷನರ್ ಗೈಸ್. ಇದಂತೂ ನನಗೆ ತುಂಬಾ ಇಷ್ಟ ಆಯ್ತು. ಇವತ್ ಕೂಡ ನನ್ ತಲೆ ಸ್ನಾನ ಮಾಡ್ಬಿಟ್ಟು ಇದೇ ಶಾಂಪೂ ಅಂಡ್ ಕಂಡೀಷನರ್ ನ ಯೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗ್ ಅನ್ಸುತ್ತೆ ನನ್ಗೆ ಕಂಡೀಷನರ್. ಶಾಂಪೂನು ಅಷ್ಟೇ. ಯೂಶಲಿ ನಾವು ಬಾಟಲ್ ಶಾಂಪೂನ ಯೂಸ್ ಮಾಡಿದಾಗ ನೊರೆ ಬರಲ್ಲ. ಅವಾಗ ನಮಗ್ ಫೀಲ್ ಆಗುತ್ತೆ ₹1 ₹2 ಶಾಂಪೂ ಸಿಗುತ್ತಲ್ಲ, ಸೊ ಅದೇ ಬೆಟರ್ ಅಂತ. ಬಟ್ ಇದು ಆತರ ಎಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಕೂಡ. ಕಂಡೀಷನರ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ನಿಮ್ಗೆ ಇಷ್ಟ ಆದ್ರೆ ಬೈ ಮಾಡಿ. ದಿಸ್ ಇಸ್ ಮ್ಯಾಟ್ರಿಕ್ಸ್ ಮೆಗಾ ಸ್ಮೂತ್ ಶಾಂಪೂ ಅಂಡ್ ಕಂಡೀಷನರ್. ಅಂಡ್ ಇನ್ನೊಂದು ಶಾಂಪೂ ನನಗೆ PR ಅಲ್ಲಿ ಬಂದಿದ್ದು ಹೆಡ್ ಅಂಡ್ ಶೋಲ್ಡರ್ ಆಂಟಿ ಡ್ಯಾಂಡ್ರಫ್ ಶಾಂಪೂ ವಿತ್ ಆಕ್ಟಿವ್ ಕ್ಲೆನ್ಸ್. ಇದು ಅಷ್ಟೇನೆ ನೊರೆನು ಚೆನ್ನಾಗಿ ಬರುತ್ತೆ. ಐ ಫೀಲ್ ಗುಡ್. ಡ್ಯಾಂಡ್ರಫ್ ಇದ್ರೆ ಹೆಡ್ ಅಂಡ್ ಶೋಲ್ಡರ್ ನ ಯೂಸ್ ಮಾಡಿ. ನಾವು ಏನು ಪ್ರಾಡಕ್ಟ್ ನೋಡಿದ ತಕ್ಷಣ ಇದು ಚೆನ್ನಾಗಿಲ್ಲ, ಇದ್ರೆ ಡ್ಯಾಂಡ್ರಫ್ ಹೋಗಲ್ಲ, ಅದು ಇದು ಅಂತೆಲ್ಲ ಥಿಂಕ್ ಮಾಡ್ತಾ ಇರೋದು. ಯೂಸ್ ಮಾಡಿ, ಟ್ರೈ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ದಟ್ಸ್ ವಾಟ್ ಐ ಕುಡ್ ಫೀಲ್. ಸೊ ಈಗ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ಗೆ ಓಕೆ ಅನಿಸ್ತು. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಬೈ ಮಾಡಿ, ಟ್ರೈ ಮಾಡಿ. ಇದು ಆಕ್ಚುಲಿ ನಾನು ಇನ್ನೂ ವಿಡಿಯೋ ಮಾಡಿಲ್ಲ. ಲೆನ್ಸ್ ಕಾರ್ಟ್ ಅವರು ನನಗೆ ಕಳ್ಸಿರೋದು ಇದು. ಸಾರಿ, ಪುಟಾಣಿ ಬ್ಯಾಗ್ ಸ್ಪೆಕ್ಸ್ಗೆ. ಏನಿದು ಒಂದು ಚಿಕ್ಕ ಮೆಟೀರಿಯಲ್ ಕೊಟ್ಟಿದ್ದಾರೆ. ಏನದು ಸ್ಪೆಕ್ಸ್ ಡಸ್ಟ್ ಆದಾಗ ಕ್ಲೀನ್ ಮಾಡ್ಕೊಳಕ್ಕೆ. ಸೊ ದಿಸ್ ಇಸ್ ಮೈ ಸ್ಪೆಕ್ಸ್. ನಾನು ಇದನ್ನು ರೀಲ್ ಮಾಡಿಲ್ಲ ಗೈಸ್, ಮಾಡ್ಬೇಕು, ಇನ್ನೂ ಟೈಮ್ ಇದೆ ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ನನ್ಗೆ ಲೆನ್ಸ್ ಕಾರ್ಟ್ ಅವ್ರು ಕಳ್ಸಿಕೊಟ್ಟಿರೋದು. ಇದ್ರಲ್ಲಿ ನಾವು ಮೆಂಬರ್ಶಿಪ್ ಎಲ್ಲ ತಗೋಬಹುದು, ನೀವು ಕೂಡ ತಗೋಬಹುದು. ನಾನು ಒಬ್ಳೆ ಅಲ್ಲ. ನಾನು ಇದನ್ನು ವಿಡಿಯೋ ಮಾಡಿದ್ಮೇಲೆ ಸೊ ಹೇಳ್ತೀನಿ ಇನ್ಫಾರ್ಮೇಶನ್. ಸೊ ನೆಕ್ಸ್ಟ್ ಒನ್ ಅಯಾಸ್ ಪರ್ಫ್ಯೂಮ್. ದಿಸ್ ಇಸ್ ಅಯಾಸ್ ಪರ್ಫ್ಯೂಮ್ ಗೈಸ್. 2 ಪ್ಯಾಕ್ ಫುಲ್ ಪರ್ಫ್ಯೂಮ್ ಕಳ್ಸಿದ್ದಾರೆ ಗೈಸ್. ಲೆಟ್ ಮಿ ಶೋ ಯು. 2 ಆಲೆ ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಇನ್ನ 4 ಮಾತ್ರ ಇದೆ. ಇದರಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಲೈಕ್
ಸಾಫ್ಟ್ ಬ್ರೀಸ್, ಅಯಾಸ್ ಫ್ಲೋರಲ್, ಆಡ್ ಲಿಗಸಿ, ನೈಟ್ ಕಿಂಗ್, ಆಟ್ ಸಿಲ್ಕ್, ಗೋಲ್ಡನ್ ಆರಾ. ನಮ್ಗೆ ಇವ್ರು ಹೇಳಿದ್ರು ಗೈಸ್, ಸೊ ಪೇ ಮಾಡಲ್ಲ, ಸೊ ಅದ್ರ ಬದಲಾಗಿ 5000 ವರ್ತ್ ಇರೋದು ಗಿಫ್ಟ್ ಆಂಪರ್ ಕಳಿಸ್ತೀವಿ ಅಂತ. ಸೊ ಗುಡೀಸ್ ಕಳ್ಸಿದ್ದಾರೆ. ನಾನ್ ಅನ್ಕೊಂಡಿದ್ದೆ ಮತ್ತೆ ಗಿಫ್ಟ್ ಆಂಪರ್ ಅಲ್ಲಿ ಮತ್ತೆ ಪರ್ಫ್ಯೂಮ್ ಕಳಿಸ್ತಾರೆ ಅಂತ, ಬಟ್ ನಿಜ ಇಲ್ಲ. ನನಗಂತ ಫುಲ್ ಖುಷಿ ಆಗೋ ಗುಡೀಸ್ ಕಳ್ಸಿದ್ದಾರೆ. ಆಕ್ಚುಲಿ ನನ್ಗೆ ಬಂದು ಅವರು ಕಾಲ್ ಮಾಡಿದ್ರು, ನನ್ಗೆ ಇನ್ನೂ ಒಂದು ವಾಟ್ ಇಸ್ ದಟ್ ಬ್ರ್ಯಾಂಡ್ ಇಂದ ಇನ್ನೂ ಒಂದು ಪ್ರಾಡಕ್ಟ್ ಬರೋದಿತ್ತು ಬೇರೆ ಬ್ರ್ಯಾಂಡ್ ಇಂದ. ಸೊ ನಾನು ಮೇ ಬಿ ಅವ್ರು ಬಂದಿರ್ಬೇಕು, ಅದೊಂದು ಸಿರಮ್ ಅವ್ರು ಬಂದಿರ್ಬೇಕು ಅಂತ ಅನ್ಕೊಂಡೆ. ಸೊ ಬಂದ್ ನೋಡಿದಾಗ ಅವ್ರು ನನಗ್ ಕೊಟ್ರು, ಇದೇ ಇಷ್ಟು ರೇಟ್ ಇದೆ, ಒಂದ್ ಸಿರಮ್ ಇಷ್ಟು ರೇಟ್ ಇರುತ್ತಾ, ಏನಿದು ನಾನೇನು ಆರ್ಡರ್ ಮಾಡಿಲ್ವಲ್ಲ, ನಾನ್ ಮರ್ತೋಗ್ಬಿಟ್ಟಿದ್ದೆ. ಇವ್ರು ನನ್ಗೆ ಗಿಫ್ಟ್ ಹ್ಯಾಂಪರ್ ಕಳ್ಸ್ತೀನಿ ಅಂತ ಹೇಳಿದ್ರಲ್ಲ, ನಾನು ಇದ್ ಮರ್ತೋಗ್ಬಿಟ್ಟಿದ್ದೆ. ಏನಿದು ಇಷ್ಟು ರೇಟ್ ಇದೆ ಅಂತ ನೋಡ್ದೆ. ವೆಯ್ಟ್ ಹೆಂಗೆ ಅಂದ್ರೆ ಇದು ಫುಲ್ ಗೈಸ್, ಅವರು ಡೆಲಿವರಿ ಮಾಡಕ್ ಬಂದಿದ್ರಲ್ಲ, ಸೊ ಅವ್ರು ಇದನ್ನ ಕೊಟ್ರು, ಇದೇನ್ ಸೀರಮ್ ಇಷ್ಟ ರೇಟ್ ಇದೆಯಾ, ನನ್ಗೆ ಇದೊಂದೇ ಪ್ರಾಡಕ್ಟ್ ಬರ್ಬೇಕಿದ್ದು ಅಂತ ಅನ್ಕೊಂಡೆ. ಸೊ ಇದ್ಯಾರು ಕಳ್ಸಿದ್ದು ಇಷ್ಟೊಂದಿದೆ ಅಂತ ಮನೆಗ್ ಬಂದ್ ನೋಡಿದ್ರೆ ಇಷ್ಟಿದೆ ಗೈಸ್. ನಾನಂತೂ ಫುಲ್ ಹ್ಯಾಪಿ. ಏನೇನಿದೆ ಅಂತ ತೋರಿಸ್ತೀನಿ. ಎಷ್ಟು ವೇಟ್ ಇದೆ ಅಂದ್ರೆ ಸೀರಿಯಸ್ಲಿ ನಾನಂತೂ ಫುಲ್ ಖುಷಿ ಆಗೋದೆ. ಮತ್ತೆ ಎಲ್ಲಿ ಪರ್ಫ್ಯೂಮೇ ಕಳಿಸ್ತಾರಪ್ಪ, ಇನ್ನು ಇರೋದೇ ನಾನು ಖಾಲಿ ಮಾಡಿಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ನನ್ಗಂದ್ರೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಆಯಸ್ ಪರ್ಫ್ಯೂಮ್. ಗುಡೀಸ್ ಏನೇನ್ ಕಳ್ಸಿದ್ದಾರೆ ಅಂತ ಲೆಟ್ ಮಿ ಶೋ ಯು ಗೈಸ್. ಫಸ್ಟ್ ಒನ್ ನಿವಿಯಾ ಕ್ರೀಮ್ ಸೋಪ್ 4 ಫುಲ್ ಪ್ಯಾಕ್ ಅಲ್ಲಿ ಕಳ್ಸಿದ್ದಾರೆ. ಓ ಮೈ ಗಾಡ್. ಆಕ್ಚುಲಿ ನಮ್ಮ ಮನೇಲಿ ನನಗ್ ಕೊಡು ನನ್ ಕಸಿನ್ಸ್ ಸಿಬ್ಲಿಂಗ್ಸ್ ಎಲ್ರು. ಸೊ ಇಷ್ಟೆಲ್ಲ ಅಂತೂ ನಾನು ಒಬ್ಳೆ ಯೂಸ್ ಮಾಡಲ್ಲ, ಡೆಫಿನೆಟ್ಲಿ ಎಲ್ರಿಗೂ ಒಂದೊಂದು ಕೊಡ್ತೀನಿ. ನಿವಿಯಾ ಕ್ರೀಮ್ ಸೋಪ್ ಅಂಡ್ ಓ ಮೈ ಗಾಡ್ ಮೈ ಫೇವ್ರೇಟ್ ಅಂಡ್ ಎವ್ರಿ ಗರ್ಲ್ಸ್ ಅಮ್ಮ ಅರ್ಥವರ ಫೇಶಿಯಲ್ ಕಿಟ್. ಇದ್ರಲ್ಲಿ ನಾನು ಕೂಡ ಫುಲ್ ಎಲ್ಲ ಓಪನ್ ಮಾಡಿ ನೋಡಿಲ್ಲ ಏನೇನಿದೆ ಅಂತ. ಅವರು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತಾರೆ ಗೈಸ್ ಯೂಶಲಿ ಫೇಶಿಯಲ್ ಕಿಟ್ ಅಲ್ಲಿ. ಸ್ಟೆಪ್ 1 ಕ್ಲೆನ್ಸಿಂಗ್ ಮಿಲ್ಕ್. ಫಸ್ಟ್ ನಾವು ಫೇಸ್ ನ ಕ್ಲೆನ್ಸ್ ಮಾಡ್ಕೋಬೇಕು. ಕ್ಲೆನ್ಸ್ ಮೀನ್ಸ್ ನಾವು ನಾರ್ಮಲ್ ಫೇಸ್ ವಾಶ್ ಹಾಕಿ ಫೇಸ್ ನ ಹೇಗ್ ವಾಶ್ ಮಾಡ್ಕೋತೀವಿ, ಸೊ ಇದನ್ನ ಹಾಕ್ಬಿಟ್ಟು ಜಸ್ಟ್ ಈ ತರ ರಬ್ ಮಾಡ್ಕೋಬೇಕು, ಕ್ಲೆನ್ಸ್ ಆಗತ್ತೆ ಫೇಸ್. ಸ್ಟೆಪ್ 2 ಬಂದು ಫೇಸ್ ಸ್ಕ್ರಬ್. ಕ್ಲೆನ್ಸ್ ಮಾಡಿದ್ಮೇಲೆ ಇದನ್ನ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡ್ಬೇಕು. ಅಂದ್ರೆ ಒಂದು 3 to 4 ಮಿನಿಟ್ಸ್ ಚೆನ್ನಾಗಿ ಈ ತರ ರಬ್ ಮಾಡ್ಕೋಬೇಕು. ಈ ತರ ಎಲ್ಲ ನಾನು ಇದನ್ನ ಒಂದು ವಿಡಿಯೋ ಮಾಡ್ತೀನಿ ಯಾವ ತರ ಫೇಶಿಯಲ್ ಮಾಡ್ಕೋಬೇಕು ಅಂತ. ಅಂಡ್ ಸ್ಟೆಪ್ 3 ಬಂದು ಸೂತಿಂಗ್ ಜೆಲ್ ಅಂತೆ ಫಾರ್ ಡೀಪ್ ಹೈಡ್ರೇಷನ್. ಮೇ ಬಿ ನಾವು ಸ್ಕ್ರಬ್ ಮಾಡ್ಕೊಂಡು ನಮ್ ಸ್ಕಿನ್ ಎಲ್ಲ ಸ್ವಲ್ಪ ಹಾರ್ಡ್ ಆಗತ್ತೆ ಅವಾಗ, ಅಂದ್ರೆ ಕೆಲವ್ರಿಗೆ ಇಚ್ಚಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ನನ್ಗೆ ಆತರ ಯಾವತ್ತೂ ಆಗಿಲ್ಲ, ಸ್ವಲ್ಪ ಹಾರ್ಶ್ ಅನ್ಸುತ್ತೆ ಸ್ಕ್ರಬ್ ಮಾಡಿದ್ಮೇಲೆ. ಸೊ ಅವಾಗ ಒಂದು ಸೂತಿಂಗ್ ಜೆಲ್ ಕೊಟ್ಟಿದ್ದಾರೆ ಅಪ್ಲೈ ಮಾಡಕ್ಕೆ. ಸ್ಕ್ರಬ್ ಆದ್ಮೇಲೆ ಈ ಜೆಲ್ ನ ಅಪ್ಲೈ ಮಾಡ್ಬೇಕು, ಹೈಡ್ರೇಟ್ ಆಗುತ್ತೆ ನಮ್ ಸ್ಕಿನ್. ಸ್ಟೆಪ್ 4 ಬಂದು ಮಸಾಜ್ ಕ್ರೀಮ್. ಜೆಲ್ ಹಾಕಿದ್ಮೇಲೆ ಈ ಕ್ರೀಮ್ ನ ಹಾಕಿ ಚೆನ್ನಾಗಿ ನಮ್ ಸ್ಕಿನ್ ನ ಮಸಾಜ್ ಮಾಡ್ಕೋಬೇಕು. 5th ಒನ್ ಬಂದು ಫೇಸ್ ಮಾಸ್ಕ್. ಮಸಾಜ್ ಎಲ್ಲ ಆದ್ಮೇಲೆ ನಮ್ ಸ್ಕಿನ್ ನಾವ್ ಏನೇನ್ ಹಾಕಿರ್ತೀವಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕಲ್ವಾ. ಸೊ ನಾವು ಚೆನ್ನಾಗಿ ಅದಕ್ಕೆ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡೋದ್ ಏನಕ್ಕೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗ್ ಆಗುತ್ತೆ. ನಾವೇನೇನ್ ಅಪ್ಲೈ ಮಾಡಿರ್ತೀವಿ ಸ್ಕಿನ್ ಅದನ್ನ ಚೆನ್ನಾಗಿ ಅಪ್ಲೈ ಮಾಡುತ್ತೆ. ದಟ್ಸ್ ವಾಟ್ ಐ ಫೀಲ್. ಸೊ ಇದಾದ್ಮೇಲೆ ಫೇಸ್ ಮಾಸ್ಕ್. ಫೇಸ್ ಮಾಸ್ಕ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಮಾಸ್ಕ್ ಹಾಕೊಂಡು ಒಂದು 5 to 10 ಮಿನಿಟ್ಸ್ ಆರಾಮಾಗಿರೋದು. 5 to 10 ಮಿನಿಟ್ಸ್ ಅಲ್ಲ, 20 ಮಿನಿಟ್ಸ್ ವರೆಗೂ ಇರ್ಬೋದು ಗೈಸ್. ಅಂಡ್ ಫೇಸ್ ಮಾಸ್ಕ್ ನ ಹಾಕಿದ್ಮೇಲೆ ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಈ ಗ್ಲೋ ಕ್ರೀಮ್ ನ ಹಾಕೋಬೇಕು. ಹಾಕೊಂಡು ಒಂದು 30 ಮಿನಿಟ್ಸ್ ಆಫ್ಟರ್ 1 hour or 2 hours ನಮ್ಗೆ ಸ್ಕಿನ್ ಅಲ್ಲಿ ಗ್ಲೋ ಗೊತ್ತಾಗುತ್ತೆ. ಯೂಶಲಿ ಹೊರಗಡೆ ಎಲ್ಲಾದ್ರೂ ಫೇಶಿಯಲ್ ಮಾಡಿಸಿದಾಗ ನೋಡಿ, ಇವತ್ ನೀವು ಮಾಡಿಸಿದ್ದೀರ ಅಂದ್ರೆ ಮೇ ಬಿ ನಾಳೆ ಇಲ್ಲ ಡೇ ಆಫ್ಟರ್ ಟುಮಾರೋ ಸ್ಕಿನ್ ಗ್ಲೋ ಕಾಣ್ತಾ ಇರುತ್ತೆ. ಅದು ಚೆನ್ನಾಗಿರೋ ಫೇಶಿಯಲ್ ನ ನಾವು ಚೂಸ್ ಮಾಡ್ಬೇಕು, ಅವಾಗ ಗ್ಲೋ ಚೆನ್ನಾಗಿ ಬರುತ್ತೆ. This is what Mama Earth ಅವರ ಫೇಶಿಯಲ್ ಕಿಟ್. I'm eagerly waiting to use this. Oh my god. ಬರೀ ವಿಮೆನ್ನಿಂಗ್ ಮಾತ್ರ ಅಲ್ಲ, ಮೆನ್ಗೂ ಕೂಡ ಗುಡ್ಡಿಸ್ ಕೊಟ್ಟಿದ್ದಾರೆ. ನನ್ನ ತಮ್ಮಂದ್ರಿಗೆ ನಾನು ಕೊಡ್ಬೋದು. ದಿ ಮ್ಯಾನ್ ಕಂಪನಿ ಪ್ರಿವಿಲೇಜ್ ಬೋಲ್ಡ್ ಬಾಡಿ ಸ್ಪ್ರೇ. ಇನ್ನೊಂದು ಕೊಟ್ಟಿದ್ದಾರೆ, ತುಂಬಾ ಚಿಕ್ಕದಿದೆ ಪರ್ಫ್ಯೂಮ್, ತುಂಬಾ ಕ್ಯೂಟ್ ಆಗಿದೆ. ನಾನು ಇದನ್ನ ಓಪನ್ ಮಾಡಿಲ್ಲ ಗೈಸ್. ಲೆಟ್ ಮೀ ಓಪನ್ ಇಟ್. ನಾನು ಪರ್ಫ್ಯೂಮ್ ಅಂತ ಅನ್ಕೊಂಡಿದ್ದೀನಿ, ಬಟ್ ಐ ಆಮ್ ನಾಟ್ ಶೋರ್. ಲೆಟ್ಸ್ ಓಪನ್ ಮಾಡೋಣ. ಇದು ಬಾಡಿ ಸ್ಪ್ರೇನೆ ಗೈಸ್, ಮೇ ಬಿ ಪರ್ಫ್ಯೂಮ್ ಅನ್ಸುತ್ತೆ. ಸೀರಿಯಸ್ಲಿ ಐ ಆಮ್ ನಾಟ್ ಶೋರ್. ಕ್ಯೂಟ್ ಆಗಿದೆ. ಇದೆಲ್ಲ ಗುಡೀಸ್ ಗೈಸ್. ಈಗ ನಾನು ಏನೇನ್ ತೋರಿಸ್ತಾ ಇದ್ದೀನಿ, ಈ ನಿವ್ಯಾ ಕ್ರೀಮ್ ಇಂದ ಸ್ಟಾರ್ಟ್ ಮಾಡಿದ್ದು, ಈಗ ಏನೇನ್ ತೋರಿಸ್ತಾ ಇದ್ದೀನಿ ಇದೆಲ್ಲ ಗುಡೀಸ್. ನನ್ಗೆ ಆಯಸ್ ಪರ್ಫ್ಯೂಮ್ ಅವರು ಕಳ್ಸಿರೋದು ಗಿಫ್ಟ್ ಹ್ಯಾಂಪರ್ ತರ. ಅಂಡ್ ಇದು ಫೇಸ್ ವಾಶ್ ಅಂಡ್ ಮಾಯಿಶ್ಚರೈಸರ್.
ಸ್ಟ್ರೀಕ್ಸ್ ಬ್ರೈಟ್ ಅಂಡ್ ಶೈನ್ ಫೇಸ್ ವಾಶ್ ಅಂಡ್ ಆಕ್ವಾಲಜಿಕಾ ಮಾಯಶ್ಚರೈಸರ್. ಇದು ಆಲ್ರೆಡಿ ಚಂದು ನನಗ್ ಕೊಡು ಅಂತ ಎತ್ತಿಟ್ಕೊಂಡ್ಬಿಟ್ಟವಳೆ ಗೈಸ್. ಅಂಡ್ ಬಾಡಿ ಮಿಸ್ಟ್ ಇದನ್ನು ಅವಳೆ ಎತ್ತಿಟ್ಕೊಂಡವಳೆ. ಚೆನ್ನಾಗಿದೆ, ಇದು ನನಗ್ ಬೇಕು ಅಂತ. ನಾನ್ ಯಾವ್ದು ತಗೋಬೇಕು ಅಂತ ಗೊತ್ತಾಗ್ತಿಲ್ಲ, ಎಲ್ಲ ಅವ್ರೆ ನನಗ್ ಕೊಡು ಅಂತ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಗಾರ್ನಿಯರ್ ಮೈಸಿಲಾ ವಾಟರ್, ಇದನ್ನ ನಾವು ಇದನ್ನ ನಾವು ಮೇಕಪ್ ರಿಮೂವರ್ಗೂ ಯೂಸ್ ಮಾಡ್ಬೋದು. ಆಕ್ಚುಲಿ ನಾನು ಈ ಡರ್ಮಾ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕು ಅಂದ್ರೆ ತುಂಬಾ ದಿನದಿಂದ ಇದ್ದೆ. ಸೊ ಹವೆವರ್ ಇದು ನನ್ಗೆ ಗುಡೀಸ್ ಅಲ್ಲಿ ಬಂದ್ಬಿಟ್ಟಿದೆ. ಕೋಜಿಕ್ ಆಸಿಡ್ ಇರೋ 1% ಕೋಜಿಕ್ ಆಸಿಡ್ ಇರುತ್ತೆ. ಸೊ ಡೈಲಿ ಫೇಸ್ ವಾಶ್, ನಿಯಾಸಿನಿಮೈಡ್, ಕೋಜಿಕ್ ಆಸಿಡ್ ಎರಡೂ ಇರುತ್ತೆ. ಚೆನ್ನಾಗಿರುತ್ತೆ ಫೇಸ್ಗೆ. ಯೂಸ್ ಮಾಡಿ ಟ್ರೈ ಮಾಡಿ ನೋಡೋಣ. ಡರ್ಮಾಕೋ ಪ್ರಾಡಕ್ಟ್ ಇದು. ಸೊ ಡರ್ಮಾ ಪ್ರಾಡಕ್ಟ್ ಅಂದ್ರೆ ಯಾರಿಗ ಇಷ್ಟ ಆಗಲ್ಲ ಇದು, ಬಟ್ ನಮ್ಮ ಸ್ಕಿನ್ ಡಿಪೆಂಡ್ಸ್ ಆನ್ ಅವರ್ ಸ್ಕಿನ್. ನಮ್ಮ ಸ್ಕಿನ್ ಫಸ್ಟ್ ನಾವ್ ಏನೇ ಪ್ರಾಡಕ್ಟ್ ಹಾಕಿದ್ರು ಅಬ್ಸರ್ವ್ ಮಾಡ್ಬೇಕು. ಇಚ್ಚಿಂಗ್, ಇರಿಟೇಷನ್ ಆತರ ಆಗ್ಬಾರ್ದು. ಆತರ ಏನಾದ್ರು ಆದ್ರೆ ನಾವ್ ಅದನ್ನ ಸ್ಟಾಪ್ ಯೂಸಿಂಗ್ ದಟ್. ವೇಟಿಂಗ್ ಟು ಟ್ರೈ ದಿಸ್ ಕಂಡೀಷನರ್. ನನ್ನ ಹತ್ರ ಆಲ್ರೆಡಿ ಮ್ಯಾಟ್ರಿಕ್ಸ್ ಅವರ ಕಂಡೀಷನರ್ ಇದೆ. ನಾನು ಇವಾಗ ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ನ್ಯಾಚುರಲ್ ಹೇರ್ ಫಾಲ್ ಆರಿಸ್ ಕಂಡೀಷನರ್ ಆನಿಯನ್. ನಂಗೆ ಕೆಲವೊಂದು ರೀಲ್ಸ್ ಇಲ್ಲ ವಿಡಿಯೋಸ್ ನೋಡುವಾಗ ಆನಿಯನ್ ಕಂಡೀಷನರ್ ಚೆನ್ನಾಗಿರುತ್ತೆ ಅಂತ ನೋಡಿದ್ದೆ. ಸೊ ಈಗ ಲೆಟ್ ಮಿ ಟ್ರೈ ದಿಸ್. ಇಸ್ ಆಲ್ಸೋ ಆನಿಯನ್ ಹೇರ್ ಕಂಡೀಷನರ್. ನಾನು ಆಕ್ಚುಲಿ ಒಂದು 2 ವೀಕ್ಸ್ ಬ್ಯಾಕ್ ನಮ್ ಚಂದು ಹತ್ರ ಹೇಳಿದ್ದೆ ನಂಗೆ ಒಂದು ಅಲೋವೆರಾ ಜೆಲ್ ಬೇಕು ಅಂತ. ನಾವು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸ್ಟೋರ್ ಇದೆ, ಅಲ್ಲಿ ನಾವು ತುಂಬಾ ಪ್ರಾಡಕ್ಟ್ಸ್ ತಗೊಂಡ್ ಬಂದಿದ್ವಿ ಲಾಸ್ಟ್ ಟೈಮು. ಅವಾಗ ನಾನು ಒಂದು ಅಲೋವೆರಾ ಜೆಲ್ ತಗೊಂಡೆ, ಅವ್ಳು ತಗೊಳಕ್ ಬಿಡ್ಲಿಲ್ಲ. ನಂಗೆ ಬೇಕೇ ಬೇಕು ಅಂತ ಇದ್ ಮಾಡಿದೆ, ಬಟ್ ತಗೊಳಕ್ಕೆ ಬಿಡ್ಲಿಲ್ಲ. ಇವಾಗ ನಂಗೆ ಬಿಡಿಸಲ್ ಬಂದಿದೆ. ಇದನ್ನಂತೂ ನಾನು ಯಾರಿಗೂ ಕೊಡಲ್ಲ, ನನ್ಗೆ ಬೇಕು ಅಂತ ಇಟ್ಕೊಂಡಿದ್ದೀನಿ. ಮಮ್ಮ ಆಡ್ತಾವ್ರದ್ದು ಇದು. ಲೆಟ್ ಮಿ ಟ್ರೈ ದಿಸ್. ಮಮ್ಮ ಆಡ್ತಾವ್ದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ದಟ್ ಟು ಅಲೋವೆರಾ ಜೆಲ್. ಈಗ ನಾನ್ ತೋರಿಸ್ತಾ ಇರೋ ಪ್ರಾಡಕ್ಟ್ಸ್ ಎಲ್ಲ ಬಾಯ್ಸ್ ಫೇವರೇಟ್ ಶಾಂಪೂ. ನನ್ ಬ್ರದರ್ಸ್ ಅಂತೂ ಯಾವಾಗ್ಲೂ ಇದೇ ಶಾಂಪೂನೇ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈಗ ನನ್ಗೆ ಗಿಫ್ಟ್ ಅಲ್ಲಿ ಬಂದಿರೋದ್ರಿಂದ ಅವ್ರಿಗೆ ನಾನು ಇದನ್ನ ಗಿಫ್ಟ್ ಆಗಿ ಕೊಡ್ಬೋದು. ಪಿಲಿಗ್ರಿಮ್ ಆಂಟಿ ಎಫರ್ಟ್ ಶಾಂಪೂ ಅಂಡ್ ಬೀಟ್ರೂಟ್ ಸನ್ಸ್ಕ್ರೀನ್. ನನ್ ಬೀಟ್ರೂಟ್ ಸನ್ಸ್ಕ್ರೀನ್ ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಇದು ಕೀರು 1 2 to 3 ಪ್ರಾಡಕ್ಟ್ಸ್ ನಂಗೆ ಬೇಕು ಅಂತ ಹೇಳಿದಾಳೆ. ಬಟ್ ಇದನ್ನ ನಾನು ಅವಳಿಗೆ ಕೊಡೋಣ ಅನ್ಕೊಂಡಿದೀನಿ. ಯಾಕಂದ್ರೆ ನನ್ನ ಹತ್ರ ಈಗ ಆಲ್ರೆಡಿ 4 ಸನ್ಸ್ಕ್ರೀನ್ ಇದೆ. 2 ಫೇಸ್ ಸನ್ಸ್ಕ್ರೀನ್, 2 ಬಾಡಿ ಸನ್ಸ್ಕ್ರೀನ್. ಸೊ ಇನ್ನು ಅದೇ ಖಾಲಿ ಆಗಿಲ್ಲ ಗೈಸ್. ಸೊ ಅದಕ್ಕೆ ಇದನ್ನ ನಾನು ಅವಳಿಗೆ ಕೊಡ್ತಾ ಇದ್ದೀನಿ. ಕ್ಯೂಟ್ ಗಿಫ್ಟ್ ಹ್ಯಾಂಪರ್. ಇದೇನು ಅಂದ್ರೆ ಹೇರ್ ಅಂಡ್ ಬಾಡಿ ವಾಶ್ ಅಂಡ್ ದಿಸ್ ಆಲ್ಸೋ ಸನ್ಸ್ಕ್ರೀನ್ ಜೆಲ್ ಸನ್ಸ್ಕ್ರೀನ್. ಯೂಶಲಿ ಜೆಲ್ ಸನ್ಸ್ಕ್ರೀನ್ ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡ್ತಾರೆ, ಬಟ್ ಇವಾಗ ನಂದು ಆಯಿಲ್ ಸ್ಕಿನ್ ಇದೆ. ಬಟ್ ಇವಾಗ ನಾನು ಜೆಲ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಆಗ್ಲೇ ಹೇಳಿದ್ನಲ್ಲ, ಡಿಪೆಂಡ್ಸ್ ಆನ್ ಅವರ್ ಸ್ಕಿನ್, ಹೌ ಇಟ್ ಕ್ಯಾನ್ ಅಬ್ಸರ್ವ್. ನಾವ್ ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಈಗ ನಂಗೆ ಜೆಲ್ ಸನ್ಸ್ಕ್ರೀನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದೆ. ನನ್ನ ಸ್ಕಿನ್ ಯಾವ್ದೇ ರೀತಿ ಪಿಂಪಲ್ ಆಗಿಲ್ಲ. ಸೊ ಇದನ್ನ ಚಂದು ಅವಳಿಗೆ ಬೇಕು ಅಂತ ಎತ್ತಿ ಇಟ್ಕೊಂಡಿದ್ದಾರೆ. ಹೇಳಿದ್ನಲ್ಲ, ನನ್ ಗುಡೇಸ್ ಬಂದ ತಕ್ಷಣ ನಾನು ನಮ್ಮ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಹಾಕಿದೆ, ಇದರ ನಂಗೆ ಗಿಫ್ಟ್ ಹ್ಯಾಂಪರ್ ಬಂದಿದೆ ಅಂತ. ಎಲ್ರು ನನಗೆ ನಿವ್ಯಾ ಸೋಪ್, ನನಗೆ ಸನ್ಸ್ಕ್ರೀನ್, ನನ್ ಬಾಡಿ ಮಿಸ್ಟ್, ನನಗೆ ಪಿಲಿಗ್ರಿಮ್ ಶಾಂಪೂ. ಇದು ಆಲ್ರೆಡಿ ನಮ್ಮ ಅಣ್ಣ ತಗೊಂಡ್ಬಿಟ್ಟ ಗೈಸ್. ಇದು ನಂಗೆ ಬೇಕು, ನಾಳೆ ಬರ್ದೇನ್ ಕೊಡು ಅಂತ. ಆಲ್ಮೋಸ್ಟ್ ನನಗೇನು ಉಳ್ದಿಲ್ಲ, ಬಂದಿರೋದು ನನಗೆ ಗಿಫ್ಟ್ ಹ್ಯಾಂಪರ್, ಬಟ್ ನನಗೇನು ಉಳ್ದಿಲ್ಲ, ಎಲ್ಲ ಅವರೇ ಎತ್ಕೊಂಡ್ ಮಾಡ್ತಾ ಇದ್ದಾರೆ. ಬಟ್ ಅದ್ರ ಒಂಥರ ಖುಷಿ ಇದೆ ಗೈಸ್. ನಾನು ಕಷ್ಟಪಟ್ಟು ಮಾಡಿರೋದು ಅಂಡ್ ನಾನು ಕಷ್ಟಪಟ್ಟಿರೋದ್ರಲ್ಲಿ ಏನೋ ಒಂದ್ ಸ್ವಲ್ಪ ಅವರಿಗೂ ಕೊಡ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ ಫಾರ್ ದಟ್. ಅವರು ಕೂಡ ಖುಷಿಯಾಗಿದ್ದಾರೆ, ನಿಂಗೆ ಎಷ್ಟೊಂದು ಪ್ರಾಡಕ್ಟ್ಸ್ ಬಂದಿದೆ ಅಂತ. ಸೊ ಅವ್ರ ಖುಷಿನೇ ನಮ್ ಖುಷಿ, ನಮ್ ಖುಷಿನೇ ನಿಮ್ ಖುಷಿ. ಎಲ್ರು ಖುಷಿಯಾಗಿರ್ಬೇಕು. ಎಂಡ್ ಆಫ್ ದಿ ಡೇ ದಟ್ಸ್ ಇಟ್. ಸೊ ಇದಾಗಿತ್ತು ನನ್ನ ಇವತ್ತಿನ PR ಕಲೆಕ್ಷನ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನೀವ್ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ ಆಸ್ ಆಫ್ ನೌ ಅಂತ ನನ್ಗೆ ಕಮೆಂಟ್ ಅಲ್ಲಿ ಹೇಳಿ. ಅಂಡ್ ನಿಮ್ ಯಾವ ಸ್ಕಿನ್, ಇಫ್ ಯು ನೀಡ್ ಎನಿ ಸಜೆಷನ್, ನನ್ಗೆ ಗೊತ್ತಿರೋಸ್ ನಾನು ಹೇಳ್ತೀನಿ, ಕಮೆಂಟ್ ಮಾಡಿ. ಅಂಡ್ ಯಾ ದಟ್ಸ್ ಆಲ್. ನಾನು ಇದನ್ನ ನಮ್ಮ ಅಣ್ಣ ಬರ್ತಾನಂತ ನಾಳೆ. ನಮ್ಮ ಅಣ್ಣ, ನನ್ನ ತಮ್ಮ ಅವರಿಗೆಲ್ಲ ಕೊಡ್ಬೇಕು. ಇದು ಕೊಟ್ಟಿದ್ದು ಒಂದು ವಿಡಿಯೋ ಮಾಡ್ಕೊಂತೀನಿ, ನೋಡೋಣ ಅವ್ರು ಏನ್ ಹೇಳ್ತಾರೆ ಅಂತ. ಓಕೆ, ಸೊ ಹೀಗೆ ನೋಡ್ತಾ ಇರ್ರಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಈಗ ಆಲ್ರೆಡಿ ನಾನು ತುಂಬಾ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ. ಜಸ್ಟ್ ಇದೆ ಚೆಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೂಡ ನನ್ನ ಬಯೋಲ್ ಇದೆ, ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ನನ್ನ PR ಕಲೆಕ್ಷನ್ಸ್. ಇನ್ನು ಮುಂದೆ ಬರ್ತಾ ಇರುತ್ತೆ, ನಾನು ವಿಡಿಯೋ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.